ರಾಜ್ಯ ವಾಲ್ಮೀಕಿ ನಿಗಮದಲ್ಲಿ ಹಗರಣ ನಡೆದಿದೆ ಅನ್ನಲಾಗಿದೆ. ಈಗ ಆಲ್ರೆಡಿ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಇಡಿ ಅರೆಸ್ಟ್ ಮಾಡಿದೆ. ಇದರ ನಡುವೆ ಆರಂಭದಲ್ಲಿ ಕೇಳಿ ಬಂದ ಆರೋಪ, ಈ ದುಡ್ಡನ್ನ ಲೋಕಸಭಾ ಚುನಾವಣೆಯ ಖರ್ಚಿಗೆ ಡೈವರ್ಟ್ ಮಾಡಲಾಗಿದೆ ಅಂತ ಕಾಂಗ್ರೆಸ್ ವಿರುದ್ಧ ವಿಪಕ್ಷಗಳು ಗಂಭೀರ ಆರೋಪ ಮಾಡಿದ್ವು. ಈಗ ಅದೇ ನಿಜ ಅನ್ನೋದು ಇಡಿ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಕಳೆದ 4 ರಿಂದ 5 ದಿನಗಳಿಂದ ಪ್ರಕರಣದ ತನಿಖೆ ನಡೆಸ್ತಾ ಇರುವ ಇಡಿ ಕೋರ್ಟ್ಗೆ ಸಲ್ಲಿಕೆ ಮಾಡಿರೋ ರಿಮಾಂಡ್ ಕಾಪಿಯಲ್ಲಿ ಸ್ಫೋಟಕ ವಿಚಾರಗಳು ಬಯಲಾಗಿದೆ. ಇಡಿ ಹಗರಣದ ಸೂತ್ರಧಾರಿಯೇ ಮಾಜಿ ಮಂತ್ರಿ ನಾಗೇಂದ್ರ. ವ್ಯವಸ್ಥಿತವಾಗಿ ನಿಗಮದ ಹಣವನ್ನು ಅಕ್ರಮ ಮಾರ್ಗದಲ್ಲಿ ಟ್ರಾನ್ಸ್ಫರ್ ಮಾಡಿಸಿದ್ರು. ನಿಗಮದ ಸುಮಾರು 20.19 ಕೋಟಿ ಹಣವನ್ನು ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಖರ್ಚು ಮಾಡಿದ್ರು. ಪ್ರಕರಣ ಹೊರಬಂದ್ರೆ ಯಾರ್ಯಾರು ಏನೇನು ಹೇಳಬೇಕು, ತನ್ನ ಹೆಸರು ಹೊರಗೆ ಬರದಂತೆ ಹೆಂಗೆ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾಗೇಂದ್ರ ಮೊದಲೇ ಪ್ಲಾನ್ ಮಾಡಿದ್ರು ಅಂತ ಕೋರ್ಟ್ಗೆ ಇಡಿ ತಿಳಿಸಿದೆ. ಈ ವಿಚಾರ ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದ್ದು, ಅಧಿವೇಶನ ಶುರುವಾಗೋ 2 ದಿನ ಮೊದಲು ಈ ಸ್ಫೋಟಕ ವಿಚಾರ ಬಯಲಾಗಿದ್ರಿಂದ ವಿಪಕ್ಷಗಳಿಗೆ ದೊಡ್ಡ ಅಸ್ತ್ರವೇ ಸಿಕ್ಕಂತಾಗಿದೆ. ಅಲ್ಲ ಸರ್, ಅದೇ ಯಾಕೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರಿ? ಯಾಕೆ ನಿಮ್ಮನ್ನ ಸರ್ ಹಾಗಂದ್ರೆ ಸರ್ ಇಡೀ ಅಧಿಕಾರಿಗೆ ಹಾಕ್ಬೇಕು ಏನು ಸರ್? ಅಲ್ಲ ಸರ್, ಅದೇ ಯಾಕೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರಿ? ಯಾಕೆ ನಿಮ್ಮನ್ನ ಸರ್ ಹಾಗಂದ್ರೆ ಸರ್ ಓಕೆ, ಇದೀಗ ಇಡಿ ರಿಮಾಂಡ್ ಕಾಪಿಯಲ್ಲಿ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸಚಿವರಾಗಿದ್ದ ನಾಗೇಂದ್ರ ಅವರಿಂದ ವಾಲ್ಮೀಕಿ ನಿಗಮದ ಹಣವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ, ಚುನಾವಣೆಗೆ ಬಳಸಿಕೊಂಡಿದ್ದಾರೆ. ಒಂದು ಸಮುದಾಯದ ಬೆಳವಣಿಗೆಗೆ ಇಟ್ಟಿದ್ದ ಹಣವನ್ನ ಈ ರೀತಿಯಾಗಿ ಡೈವರ್ಟ್ ಮಾಡಿಕೊಂಡು ಅವರ ಉಪಯೋಗಕ್ಕೆ ಬಳಸ್ಕೊಂಡಿದ್ದಾರೆ, ಪಕ್ಷದ ಉಪಯೋಗಕ್ಕೆ. ಚುನಾವಣೆಯ ಖರ್ಚಿಗೆ ನಿಗಮದ ಹಣ ಡೈವರ್ಟ್ ಮಾಡಿದ್ದಾರೆ ನಾಗೇಂದ್ರ ಅನ್ನುವ ಆರೋಪ ಕೂಡ ರಿಮಾಂಡ್ ಕಾಪಿಯಲ್ಲಿದೆ. ಅದೆಲ್ಲದ್ರ ಬಗ್ಗೆ ತನಿಖೆ ಆಗುತ್ತೆ. ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಮತದಾರರಿಗೆ ಸುಮಾರು 20.19 ಕೋಟಿ ಹಣವನ್ನು ಹಂಚಿಕೆ ಮಾಡಿದ್ದಾರೆ. ಅಂದರೆ ಒಬ್ಬೊಬ್ಬರಿಗೆಲ್ಲ ಟೋಟಲ್ ಆಗಿ ಹಣ ಹಂಚಿಕೆ, ಹೆಂಡ ಹಂಚಿಕೆ, ಬೇರೆ ಬೇರೆ ವಸ್ತುಗಳನ್ನೆಲ್ಲ ಕೊಟ್ಟು ಆಮಿಷ ತೋರಿಸ್ತಾರಲ್ಲ, ಅದರಲ್ಲಿ ಈ ಹಣ ಬಳಸಿದ್ದಾರೆ ಅಂತ. ದಾಳಿ ವೇಳೆ ಲಭ್ಯಾದ ದಾಖಲೆ ಪತ್ರ, ಡಿಜಿಟಲ್ ಸಾಕ್ಷ್ಯದಲ್ಲಿ ಈ ವಿಚಾರ ಬಯಲಾಗಿದೆ. ನಾವು ರೇಡ್ ಮಾಡಿದ್ವಲ್ಲ ಅವ್ರ ಮನೇನ, ಆಗ ಕೆಲವೊಂದು ಡಾಕ್ಯುಮೆಂಟ್ಸ್ ಸಿಕ್ತು ನಮಗೆ, ಮತ್ತು ಡಿಜಿಟಲ್ ಸಾಕ್ಷ್ಯದಲ್ಲೂ ಕೂಡ ಪತ್ತೆಯಾಗಿದೆ. ಬಿ ನಾಗೇಂದ್ರ ಅವರ ಆಪ್ತರ ವಿಚಾರಣೆ ಮಾಡಿದಾಗ ಬಳ್ಳಾರಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹಣವನ್ನು ಹಂಚಿದ್ದಾರೆ ಅನ್ನುವಂತಹ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹೀಗೆ ಕೆಲವೊಂದು ಪ್ರಮುಖವಾದ ಅಂಶಗಳನ್ನು ರಿಮಾಂಡ್ ಕಾಪಿಯಲ್ಲಿ ಬರೆದು ಅವ್ರನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಧೀಶರ ಮುಂದೆ ನಿಲ್ಲಿಸಿದ್ರು. 6 ದಿನಗಳ ಕಾಲ ಕಸ್ಟಡಿಗೆ ತಗೊಂಡಿದ್ದಾರೆ. ಇದಿಷ್ಟು ಪ್ರಮುಖ ಅಂಶಗಳು ರಿಮಾಂಡ್ ಕಾಪಿಯಲ್ಲಿರುವಂಥದ್ದು. ಇನ್ನೂ ಮತ್ತೊಂದಷ್ಟು ಅಂಶಗಳಿದೆ, ಅದನ್ನು ನೋಡ್ತಾ ಹೋಗೋಣ. ಹಾಗಾದರೆ ಸರಿ, ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿದ್ದು ಯಾಕೆ ಅಂತ ನೋಡೋದಾದರೆ, ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರದ್ದೇ ಪ್ರಮುಖ ಪಾತ್ರ ಇದೆ. ಹಾಗಾಗಿ ಅವ್ರನ್ನ ಇನ್ನಷ್ಟು ಹೆಚ್ಚಿನ ವಿಚಾರಣೆ ಮಾಡಬೇಕು. ಶಾಂಗ್ರಿಲಾ ಹೋಟೆಲ್ನಲ್ಲಿ ನಿಗಮದ MD ಜೊತೆ ನಾಗೇಂದ್ರ ಸಭೆ ಮಾಡಿದ್ದಾರೆ. ಅಂದರೆ ದದ್ದಲ್ ಶಾಂಗ್ರಿಲಾ ಹೋಟೆಲ್ನಲ್ಲಿ ನಿಗಮದ ಅಧ್ಯಕ್ಷರಲ್ಲ, MD ಜೊತೆ ನಾಗೇಂದ್ರ ಸಭೆ ಮಾಡಿದ್ದಾರೆ. ಅದರಲ್ಲಿ ಈ ನೆಕ್ಕಂಟಿ ಆಲ್ರೆಡಿ ಆರೋಪಿಯಾಗಿದ್ದಾರೆ, ಅವ್ರನ್ನ SIT ತನಿಖೆ ಮಾಡ್ತಾ ಇದೆ. ನಾಗೇಶ್ವರ್ ರಾವ್ ಅವ್ರನ್ನೂ ಕೂಡ ತನಿಖೆ ಮಾಡ್ತಾ ಇದೆ. ಇವರಿಬ್ಬರು ಕೂಡ ಭಾಗಿಯಾಗಿದ್ರು. ನಾಗೇಂದ್ರ ಹೇಳಿದ್ದಕ್ಕೆ ಬೇರೆ ಶಾಖೆಯಲ್ಲಿ ಖಾತೆ ತೆರೆದ ನಿಗಮ ಸಿಬ್ಬಂದಿ ವಸಂತನಗರ ಬ್ರಾಂಚಿಂದ MG ರೋಡ್ ಬ್ರಾಂಚ್ಗೆ ಹಣ ವರ್ಗಾವಣೆ ಮಾಡಿದ್ದಾರೆ. ಹೈದರಾಬಾದ್ನ ಬಂಜಾರಾ ಹಿಲ್ಸ್ನ RBL ಬ್ಯಾಂಕ್ನ ಸುಮಾರು 18 ನಕಲಿ ಖಾತೆಗಳನ್ನು ಓಪನ್ ಮಾಡಿದ್ದು, ನಿಗಮದ ಯೂನಿಯನ್ ಬ್ಯಾಂಕ್ನ ಖಾತೆಗಳಿಂದ 18 ನಕಲಿ ಖಾತೆಗಳಿಗೆ ಹಣ ವರ್ಗಾವಣೆಯಾಗಿದೆ. ಮೇ 23ನೇ ತಾರೀಕು ಅಕ್ರಮ ಹಣ ವರ್ಗದ ಬಗ್ಗೆ ನಾಗೇಂದ್ರಗೆ ಅಧಿಕಾರಿಗಳು ಮಾಹಿತಿಯನ್ನು ಕೂಡ ತಲುಪಿಸಿದ್ದಾರೆ. ಎಲ್ಲ ಹಣವನ್ನು ಹಿಂದಿರುಗಿಸುವ ವ್ಯವಸ್ಥೆ ಮಾಡೋದಾಗಿ ಆ ಸಂದರ್ಭದಲ್ಲಿ ನಾಗೇಂದ್ರ ಭರವಸೆ ಕೊಟ್ಟಿದ್ರಂತೆ. ಮೇ 29ನೇ ತಾರೀಕು ರಾತ್ರಿ ಕಾರ್ನಲ್ಲೇ ಆಪ್ತರ ಜೊತೆ ನಾಗೇಂದ್ರ ಮೀಟಿಂಗ್ ಕೂಡ ಮಾಡಿದ್ದಾರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದರಲ್ಲಿ ಒಂದು ನಿಗಮದ MD ಪದ್ಮನಾಭ್ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. MD ಪದ್ಮನಾಭ್, PA ನೆಕ್ಕಂಟಿ ನಾಗರಾಜು, ಅವರ ಸಂಬಂಧಿ ಮುರಳೀಕೃಷ್ಣ, ಸಂಘಟನೆಯ ಯಶೋಧಮ್ಮ ಕೂಡ ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಇಷ್ಟು ಅಂಶವನ್ನು ಡೀಟೇಲ್ಡಾಗಿ ಒಂದು ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖವನ್ನು ಮಾಡಿದೆ ಇಡಿ. ತನಿಖೆ ವೇಳೆ ನನ್ನ ಹೆಸರು ಎಲ್ಲೂ ಕೂಡ ಹೇಳಬಾರ್ದು ಅಂತ ತಾಕೀತು ಮಾಡಿದ್ರಂತೆ. ಒಂದು ವೇಳೆ ಸಿಕ್ಕಾಕೊಂಡ್ರು ಕೂಡ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಪ್ಲಾನ್ಡ್ ಆಗಿದ್ರು ಇವರು. ಅಧಿಕಾರದಲ್ಲಿ ಇದ್ರೆ ಮಾತ್ರ ನಿಮ್ಮ ರಕ್ಷಣೆ ಮಾಡೋಕೆ ಸಾಧ್ಯ, ನಾನು ಸಿಗಾಕೊಂಡ್ರೆ ನಾನು ಏನೂ ಮಾಡೋಕ್ಕಾಗಲ್ಲ, ನೀವು ಸಿಗಾಕೊಳ್ತೀರಾ, ನನ್ನ ಹೆಸರು ಎಲ್ಲೂ ಕೂಡ ಹೊರ ಬರಬಾರ್ದು ಅಂತ ಇಷ್ಟು ಜನ ನಿಗಮದ MD ಪದ್ಮನಾಭ, PA ನೆಕ್ಕಂಟಿ ನಾಗರಾಜು, ಇನ್ನು ಉಳಿದಂಥವರೆಲ್ಲರಿಗೂ ಕೂಡ ಅವರ ಆಪ್ತರಿಗೆ ತಾಕೀತು ಮಾಡಿದ್ರಂತೆ.